कौमी तिरंगे के मामले को लेकर येचुरप्पा के खिलाफ आज यहां चिंतामणी में कांग्रेस कारकुनों ने एहतजाजी मुजाहरा किया और तालुका दफ्तर पहुंचकर तहसीलदार को मेमोरेंडम पेश किया। इस मौके पर ब्लॉक कांग्रेस सदर के अलावा पार्टी कारकुनान ग्यास श्रीनिवास, अब्दुल कादर, टाउन ब्लॉक सदर अताउल्ला खान, माइनॉरिटी सदर रहमत, दीगर पार्टी कारकुनान वगैरह मौजूद रहे। सदाए हिंद उर्दू, मैं इम्तियाजुल्लाह खान काशमी। ಕೂಡಲೇ ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ಅಂತೇಳಿ ನಾವು ಮನವಿ ಮಾಡ್ಕೊಂತ ಇದ್ದೀವಿ. ಆದೇಶ ಮೇರೆಗೆ ರಾಜ್ಯಾದ್ಯಂತ ಇವತ್ತು ದಿನಾಂಕ 21/2/2022ರಂದು ರಾಷ್ಟ್ರ ವಿರೋಧಿ ಹೇಳಿಕೆ ನೀಡಿರುವ ಈಶ್ವರಪ್ಪ ಅವರು ಸಂಪುಟದ ವಜಾ ಮಾಡಬೇಕಂತ ಮೊನ್ನೆ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ಧರಣಿ ಮಾಡಿದ್ದು ಬಾವಿಗೆ ಗಲಾಟೆ ಮುಂದವರೆ ಅವರು ಸರ್ಕಾರಿ ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಇವಾಗ ಅವರು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ನಮಗೂ ಸಂದೇಶ ಕಳಿಸಿದ್ರು. ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ 21/2/2022ರಂದು ಎಲ್ಲರೂ ಪ್ರತಿಭಟನೆ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋದ್ರಿಂದ ಈ ಪ್ರತಿಭಟನೆ ಮುಖಾಂತರ ತಹಶೀಲ್ದಾರ್ ಹೆಡ್ ಕ್ವಾರ್ಟರಲ್ಲಿ ಕಳಿಸಬೇಕು ಅಂತ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ KH ಮುನಿಯಪ್ಪನವರ ಸೂಚನೆ ಮೇರೆಗೆ ಮತ್ತು ಶಿವಕುಮಾರ್ ಆದೇಶದ ಮೇರೆಗೆ ನಾವು ಇವತ್ತು ನಮ್ಮ ಕಾಂಗ್ರೆಸ್ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ನಾವು ಗ್ಯಾಸ್ ಶ್ರೀನಿವಾಸ್, ನಟರಾಜ್, ಶಿವಾರೆಡ್ಡಿ, ಆಗಿ ನಮ್ಮ ಮುಖಂಡರೆಲ್ಲ ಸೇರಿ ಅಫ್ರೀದು, ಕಾಂಗ್ರೆಸ್ ಅಧ್ಯಕ್ಷರು ರಹಮತ್ ಎಲ್ಲ ಸೇರಿ ನಾವೆಲ್ಲರೂ ಸೇರಿ ಇವತ್ತು ಬಾಬು ಎಲ್ಲ ಸೇರಿ ಇವತ್ತು ನಟರಾಜ್ ಎಲ್ಲ ಸೇರಿಕೊಂಡು ಪ್ರತಿಭಟನೆ ಪ್ರವಾಸ ಪ್ರತಿಭಟನೆ ಮಾಡಿಕೊಂಡು ತಹಶೀಲ್ದಾರ್ ಅವರಿಗೆ ಮೆಮೊರಾಂಡವನ್ನು ಸಲ್ಲಿಸಿದ್ದೇವೆ. ಇವತ್ತು ಈ ಬಿಜೆಪಿ ಸರ್ಕಾರ ಇವತ್ತೆಲ್ಲ ಕಡೆಗಣಿಸಿ ಇವತ್ತು ಜನಸಾಮಾನ್ಯರಿಗೆ ಗೌರವ ಧಕ್ಕೆ ತರುವಂತಹ ಸಂದರ್ಭದಲ್ಲಿ ಮಾತಾಡ್ತಾರೆ ಈಶ್ವರ್. ಮುಂದಿನ ದಿನಗಳು ಹಿಂಗೆ ಆದರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುವಂಥ ಮಟ್ಟದಲ್ಲಿ ಈ ಸರ್ಕಾರವನ್ನು ನಮ್ಮ ಚಿಂತಾಮಣಿ ವಿಧಾನಸಭೆಯಲ್ಲಿ ನಾವು ರಾಜ್ಯದ ನಮ್ಮ ಕಾಂಗ್ರೆಸ್ ನಾಯಕರಾದ ಸನ್ಮಾನ್ಯ DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತಿನ ದಿವಸ ಏನು ರಾಜ್ಯದ ಉದ್ದಗಲಕ್ಕೂ ದೇಶದ್ರೋಹಿ ತ್ರಿವರ್ಣ ಧ್ವಜದ ಬಗ್ಗೆ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಈಶ್ವರಪ್ಪ ಅವರ ನಾಲಿಗೆ ಏನಂತ ಹೇಳ್ಬೇಕು ನಮ್ಗೆ ಅರ್ಥ ಆಗೋದಿಲ್ಲ. ಆ ಈಶ್ವರಪ್ಪನವರು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಅದರ ವಿರುದ್ಧ ಈಗಾಗಲೇ ನಮ್ಮ ಶಾಸಕರು ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಲೂಕಿನ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಪರವಾಗಿ ನೀವು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿ ಅಲ್ಲಿಂದ ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗ್ತದೆ ಅಂತೇಳಿ ಅವರ ಹೇಳಿಕೆಯನ್ನು ಪರಿಗಣಿಸಿ ನಮ್ಮ ನಾಯಕರಾದ KH ಮುನಿಯಪ್ಪನವರ ಆದೇಶದ ಮೇರೆಗೆ ಇವತ್ತಿನ ದಿವಸ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅತಾವುಲ್ಲಾ ಮತ್ತು ವೀರಪ್ಪ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಸಹ ಸೇರಿ ಇವತ್ತು ನಾವು ಮೆಮೊರಾಂಡಮ್ ನೀಡೋದಕ್ಕೆ ಬಂದಿದ್ದೀವಿ. ಇವತ್ತಿನ ದಿವಸ ಅವರು ಸಹ ಒಂದು RSS ನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಈಶ್ವರಪ್ಪನವರು, ಆದರೂ ಸಹ ತ್ರಿವರ್ಣ ಧ್ವಜ ಇದು. ಆ ಧ್ವಜಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಅದರಲ್ಲಿ ಕೇಸರಿ, ಬಿಳಿ, ಹಸಿರು 3 ಕಲರ್ ಇದ್ದು ಒಂದೊಂದು ಕಲರು ಒಂದೊಂದು ಶಾಂತಿ, ನೆಮ್ಮದಿ, ಮತ್ತೆ ಸುಖ, ಮತ್ತೆ ಧೈರ್ಯ, ಈ ತರ ಒಂದು ಸಂಕೇತ ಅದು. ಅಂತ ಧ್ವಜ ಇವತ್ತು ರಾಷ್ಟ್ರಪತಿ ಭವನದ ಮೇಲೆ ಹಾರಾಟ ಆಗ್ತಾ ಇರ್ತದೆ, ವಿಧಾನಸೌಧದ ಮೇಲೆ ಹಾರಾಟ ಆಗ್ತದೆ, ಮತ್ತೆ ಪ್ರತಿ ಗ್ರಾಮ ಪಂಚಾಯಿತಿ ಇವತ್ತಿನ ದಿವಸ ಆ ಒಂದು ಧ್ವಜವನ್ನ ದೇಶದ ಉದ್ದಗಲಕ್ಕೂ ಸಹ ಹಾರಾಟ ಮಾಡ್ತಾರೆ. ಅಂತ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೇನೂ ಸಹ ಹಾರಾಟ ಆಗ್ತದೆ. ಅಂತ ಒಂದು ಧ್ವಜವನ್ನ ಇವತ್ತು ನೀವು ಕೆಳಗಡೆ ಇಳಿಸಿ ನೀವು ಕೇಸರಿ ಧ್ವಜನ ಹಾರಿಸ್ಬೇಕಂತೀರಲ್ಲ, ನೀವು ಮನುಷ್ಯರ ಜಾತಿಗಳ ಮಧ್ಯೆ ವೈರತ್ವ ಹುಟ್ಟಾಗ್ತಾ ಇದ್ದೀರಿ ತಾವು. ಇದು ಸರಿನಾ? ಇವತ್ತು ಸ್ವತಂತ್ರ ಬಂದ ಮೇಲೆ ಆ ಒಂದು ಧ್ವಜಕ್ಕೋಸ್ಕರ ಎಷ್ಟು ಜನ ಪ್ರಾಣವನ್ನು ಬಿಟ್ಟಿರ್ತಾರೆ. ಆ ತ್ರಿವರ್ಣ ಧ್ವಜಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಇಂಥ ಇತಿಹಾಸವನ್ನ ನೀವು ಮರುಕಳಿಸಿ ಸಂವಿಧಾನನೇ ಬದಲಾಯಿಸಕ್ ಹೋಗ್ತಿರಲ್ಲ ಸ್ವಾಮಿ, ಇದು ನ್ಯಾಯನಾ? ಆದ್ದರಿಂದ ಏನು ಇವತ್ತು ನಮ್ಮ ಮುಖಂಡರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ನೀವು ಒಂದು ಸಂಬಂಧಪಟ್ಟ ಇಲಾಖೆ ಇದೆ, ಪವಿತ್ರವಾದ ಇಲಾಖೆ, ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅನ್ನುವಂಥ ಇಲಾಖೆ. ಅಂತ ಇಲಾಖೆಯಲ್ಲಿ ಕೆಲಸ ಮಾಡಿ ನೀವು ಇಂಥ ಹೇಳಿಕೆಯೆಲ್ಲ ನೀಡ್ತಿರಲ್ಲ, ಇದು ಸರಿನಾ? ಆದ್ದರಿಂದ ಈ ಕೂಡಲೇ ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ, ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು.
ಅದನ್ನು ವಜಾ ಮಾಡಿದಾಗ ಬೇರೆಯವರಿಗೂ ಸಹ ನಾವು ರಾಷ್ಟ್ರ ಧ್ವಜದ ಬಗ್ಗೆ ಆಗಲಿ ಸಂವಿಧಾನದ ವಿರುದ್ಧವಾಗಿ ಮಾತನಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಎಚ್ಚರಿಕೆ ಆಗುತ್ತೆ. ಆದ್ದರಿಂದ ನಾವು ಇವತ್ತು ಏನು ಸಂಬಂಧಪಟ್ಟ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ. ಬ್ಲಾಕ್ ಕಾಂಗ್ರೆಸ್ ಮಟ್ಟದಿಂದ ಇದು ಗೆಹ್ಲೋಟ್ಲಾ ಸಾಹೇಬ್ ರಾಜ್ಯಪಾಲರಿಗೆ ಸಲ್ಲಿಸಬೇಕಾಗ್ತದೆ. ನಮ್ಮೆಲ್ಲರ ಒಕ್ಕೂರಿನ ಒಂದೇ ಒಂದು ಮಾತು, ಪಕ್ಷದ್ರೋಹಿ ದೇಶದ್ರೋಹಿ ಕೆಲಸ ಹೇಳಿಕೆ ನೀಡಿರ್ತಕ್ಕಂಥ ಸನ್ಮಾನ ಈಶ್ವರಪ್ಪನವ್ರನ್ನ ಈ ತಕ್ಷಣ ಸಚಿವ ಸಂಪುಟದಿಂದ ವಜಾಗೊಳಿಸಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲರ ಸವಿನಯ ಪ್ರಾರ್ಥನೆ.